ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರಣೇರಾ ಲಾಗ್ಸ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಫಸ್ಟ್ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಪಲ್ಯ ಮಾಡಿಟ್ಕೊಂಡಿದ್ದೆ, ಸೊ ಹಾಗಾಗಿ ಪಾತ್ರೆ ಎಲ್ಲ ತೊಳೆದಿಟ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ಕ್ಲೀನ್ ಆದರೆ ಮನೆ ಒಂದರ್ಧ ಕ್ಲೀನ್ ಆದಂಗೆ ಅಲ್ವಾ. ಜೋಳದ ಹಿಟ್ಟಿರಲಿಲ್ಲ, ಜೋಳದ ಹಿಟ್ಟು ಹಾಕಿಸ್ಕೊಂಬಂದಿದ್ರು. ನಾಳೆ ಹಾಲು ಅಂದರೆ ಇವತ್ತು ರೊಟ್ಟಿ ಪಂಚಮಿ ಅಂತ ಮಾಡ್ತಾರೆ, ಸೊ ಹಾಗಾಗಿ ರೊಟ್ಟಿ ಮಾಡಲಿಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ಒಲೆ ಮೇಲೆ ಮಾಡೋದಂದರೆ ನನಗೆ ಇಷ್ಟ, ಸೊ ಹಾಗಾಗಿ ನಾವು ಒಲೆ ಮೇಲೆ ಮಾಡೋದು. ಫಸ್ಟ್ ಒಲೆ ಹಚ್ಕೋತಾ ಇದ್ದೀನಿ. ಒಲೆ ಹಚ್ಚೋದೇ ದೊಡ್ಡ ತಲೆನೋವು. ಮಾಡಿಕೊಂಡು ಹೊಟ್ಟೆನ ಎತ್ತಿಟ್ಕೋತಾ ಇದ್ದೀನಿ. ನಮ್ಮ ಕಡೆ ರೊಟ್ಟಿ ಪಂಚಮಿ ಊಟ ಹೀಗಿತ್ತು. ಒಂದು 60 ರೊಟ್ಟೆ ಸುತ್ತ ಇಟ್ಬಿಟ್ಟು ಬೆಲ್ಲದ ಪಾನಕ ಮಾಡ್ತಾಯಿದ್ದೀವಿ. ಸೊ ಉಂಡೆಗೆ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಉಂಡೆ ಕಟ್ತೀರಾ ಅಂತ ಹೇಳ್ತೀರಾ. ಉಂಡೆ ಎಲ್ಲ ಕಟ್ಟಿ ಎತ್ತಿಟ್ಕೊಂಡು ಹಾಲೆಲ್ಲ, ಸೊ ಹಾಗಾಗಿ ಒಲೆ ಎಲ್ಲ ಇವತ್ತೇ ಕ್ಲೀನ್ ಮಾಡಿಟ್ಕೋತಾ ಇದ್ದೀನಿ. ನಾಳೆ ಹಾಲಲ್ಲ, ಸೊ ಹಾಗಾಗಿ ಹಿಂದಿನ ದಿನ ಪ್ರಿಪ್ರೇಷನ್ ಹೇಗಿರುತ್ತೆ ಅದು ಕೂಡ ಆ್ಯಡ್ ಆಗಿರುತ್ತೆ. ಹೊರಗಡೆನೆಲ್ಲ ಕೂಡ ಸಗಣಿಯಿಂದ ಸಾರಿಸ್ಕೊಂಡಿದ್ದೀನಿ. ನೆಕ್ಸ್ಟು ನಾಳೆ ದೇವರಿಗೆ ಎಲ್ಲ ರೆಡಿ ಮಾಡಿಟ್ಕೊತೀನಿ. ಅದನ್ನೆಲ್ಲ ಕಟ್ಟಿಟ್ಕೊಂಡು ಹಣ್ಗುಲ್ ಅಂತಾರೆ, ಅದನ್ನು ರೆಡಿ ಮಾಡಿಟ್ಕೊಂಡು ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಾಳೆ ಪೂಜೆ ಎಲ್ಲ ಹೇಗಿರುತ್ತೆ, ನಾಳೆ ಹಾಲು ಹಾಕೋದೆ ಅಂತ ಲಾಗ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.